ರೈಲ್ವೆ ಸಚಿವ ಸೋಮಣ್ಣ ಅವರು ನೋಡ್ಲೇಬೇಕಾದ ಸುದ್ದಿ ಇದು. ಕುಣಿಗಲ್ ಕ್ಷೇತ್ರದ ಜನರನ್ನ ಕಂಡ್ರೆ ಯಾಕಿಷ್ಟು ತಾರತಮ್ಯ? ರೈಲ್ವೆಗೆ ಜಮೀನು ಕೊಟ್ಟ ಸಂತ್ರಸ್ತ ರೈತರಿಗೆ ಸಿಗದ ಪರಿಹಾರ. ರೈಲ್ವೆ ಸ್ಟೇಷನ್ ಜಪ್ತಿ, ಪೀಠೋಪಕರಣವನ್ನ ಕೊಂಡೊಯ್ದ ಸಂತ್ರಸ್ತರು. ಎಸ್, ಮಾನ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ನೋಡ್ಲೇಬೇಕಾದ ಸುದ್ದಿ ಇದು. ನೀವು ಈ ಕ್ಷೇತ್ರದಲ್ಲಿ ಮಾತ್ರ ರೈಲ್ವೆ ಅಭಿವೃದ್ಧಿ ಕಾಮಗಾರಿ ಮಾಡಿದ್ರೆ ಸಾಕ, ಬೇರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗೋದ್ ಬೇಡ್ವಾ? ರೈಲ್ವೆ ಕಾಮಗಾರಿಗೆಂದು ರೈತರು ಭೂಮಿ ಕೊಟ್ಟಿ ಸುಮಾರು ವರ್ಷಗಳೇ ಆಗಿದ್ರೂ ಕೂಡ ಈವರೆಗೂ ರೈತರಿಗೆ ಪರಿಹಾರ ಸಿಗದೇ ಇದ್ದು ರೈಲ್ವೆ ಸ್ಟೇಷನ್ ಅನ್ನೇ ಜಪ್ತಿ ಮಾಡಿರೋ ಅಪರೂಪದ ಪ್ರಸಂಗ ಬೆಳಕಿಗೆ ಬಂದಿದೆ. ಹೌದು, ರೈಲ್ವೆ ಕಾಮಗಾರಿಯಿಂದ ಭೂಮಿ ಕಳೆದುಕೊಂಡಿದ್ದ ಸಂತ್ರಸ್ತರಿಗೆ ಪರಿಹಾರ ಕೊಡದ ಹಿನ್ನೆಲೆ ಕುಣಿಗಲ್ ರೈಲ್ವೆ ನಿಲ್ದಾಣದ ಸ್ಟೇಷನ್ ಮಾಸ್ಟರ್ ಕಚೇರಿಯನ್ನೇ ಜಪ್ತಿ ಮಾಡಲಾಗಿದೆ. ಕುಣಿಗಲ್ ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಲೋಕಸಭಾ ಸೇರಲಿದೆ. ತುಮಕೂರು ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿರೋ ವಿ ಸೋಮಣ್ಣ ರೈಲ್ವೆ ಸಚಿವರಾಗಿ ಆಯ್ಕೆಯಾದ್ರು. ಸೋಮಣ್ಣ ಅವರು ರೈಲ್ವೆ ಸಚಿವರಾದ ಬಳಿಕ ತುಮಕೂರಿನಲ್ಲಿ ಸಾಕಷ್ಟು ರೈಲ್ವೆ ಕಾಮಗಾರಿ ನಡೆದಿದ್ದು ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ. ಆದರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ರೈಲ್ವೆ ಕಾಮಗಾರಿಯಿಂದ ಸಂತ್ರಸ್ತ ರೈತರಿಗೆ ಕೇಂದ್ರದಿಂದ ಪರಿಹಾರ ಕೊಡಲು ಮೀನಾಮೇಷ ಎಣಿಸ್ತಾ ಇದ್ದು ಸಂತ್ರಸ್ತ ರೈತರು ರೊಚ್ಚಿಗೆದ್ದಿದ್ದಾರೆ. ಇನ್ನು ನೈಋತ್ಯ ರೈಲ್ವೆ ಇಲಾಖೆ ರೈಲ್ವೆ ಹಳಿ ನಿರ್ಮಾಣ ಕಾಮಗಾರಿಗಾಗಿ ಕುಣಿಗಲ್ ತಾಲೂಕಿನ ಮಲ್ಲಘಟ್ಟದ ಮೂಡಲಗಿರಿ ಹಾಗೂ ಲಕ್ಕಯ್ಯ ಎಂಬುವವರ ನಿವೇಶನ ಹಾಗೂ ಮನೆ ಸ್ವಾಧೀನ ಮಾಡಿಕೊಂಡಿತ್ತು. 2020ರಲ್ಲಿ ಇಬ್ಬರು ಸಂತ್ರಸ್ತರಿಗೆ 20 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವಂತೆ ನ್ಯಾಯಾಲಯ ಆದೇಶವನ್ನ ಮಾಡಿತ್ತು. ನ್ಯಾಯಾಲಯ ಆದೇಶ ಮಾಡಿದ್ರೂ ಕೂಡ ರೈಲ್ವೆ ಇಲಾಖೆ ಸಂತ್ರಸ್ತರಿಗೆ ಪರಿಹಾರ ನೀಡದೆ ನಿರ್ಲಕ್ಷ್ಯ ತೋರಿದು ಸಂತ್ರಸ್ತ ರೈತರನ್ನ ಕೆರಳಿಸುವಂತೆ ಮಾಡಿತ್ತು. ಇನ್ನು ಈ ಸಂಬಂಧ ಸಂತ್ರಸ್ತ ರೈತರು ಕೋರ್ಟ್ ಮೊರೆ ಹೋಗಿದ್ರು. ಕುಣಿಗಲ್ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರ ಆದೇಶದ ಮೇರೆಗೆ ನ್ಯಾಯಾಲಯದ ಸಿಬ್ಬಂದಿ ಕುಣಿಗಲ್ ರೈಲ್ವೆ ನಿಲ್ದಾಣದ ಸ್ಟೇಷನ್ ಮಾಸ್ಟರ್ ಆಫೀಸ್ ಅನ್ನೇ ಜಪ್ತಿ ಮಾಡಿದ್ರೆ ಆಫೀಸ್ನಲ್ಲಿದ್ದ ಪೀಠೋಪಕರಣವನ್ನ ಸಂತ್ರಸ್ತರು ಕೊಂಡೊಯ್ದಿರೋ ಪ್ರಸಂಗ ನಡೆದಿದೆ. ಇನ್ನು ವಿ ಸೋಮಣ್ಣ ಅವರು ರೈಲ್ವೆ ಸಚಿವರಾದ ಬಳಿಕ ಕ್ಷೇತ್ರದಲ್ಲಿ ಸಾಕಷ್ಟು ರೈಲ್ವೆ ಅಭಿವೃದ್ಧಿ ಕಾಮಗಾರಿಯೇನೋ ಆಗ್ತಾ ಇದೆ. ಆದರೆ ರೈಲ್ವೆ ಕಾಮಗಾರಿಯಿಂದ ಸಂತ್ರಸ್ತ ರೈತರಿಗೆ ಸಿಗಬೇಕಾದ ಪರಿಹಾರ ಒದಗಿಸುವಲ್ಲಿ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದು ಈ ಬಗ್ಗೆ ಕೇಂದ್ರ ಸಚಿವರಾದ ಸೋಮಣ್ಣ ಅವರು ಎಚ್ಚೆತ್ತುಕೊಂಡು ಸಂತ್ರಸ್ತರಿಗೆ ಪರಿಹಾರ ಒದಗಿಸಿಕೊಡುವ ಕೆಲಸ ಆಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.